ಬನ್ನೇರುಘಟ್ಟ ಪೊಲೀಸರಿಂದ ಧರ್ಮ ಸಂರಕ್ಷಕನ ಮುಖವಾಡದ ರೌಡಿ ಶೀಟರ್ ಪುನೀತ್ ಕೆರೆಹಳ್ಳಿ ಬಂಧನ. ಬೆಂಗಳೂರು ದಕ್ಷಿಣದಲ್ಲಿ ಹಲವು ದಿನಗಳಿಂದ ಬಾಂಗ್ಲಾದೇಶೀಯರೆಂದು ಪರದೇಶಿ ವಲಸಿಗರೆಂದು ಮುಸಲ್ಮಾನರಂತೆ ಕಾಣುವ ಸಾರ್ವಜನಿಕರನ್ನ ಹಿಡಿದು ಆಧಾರ್ ಕಾರ್ಡ್ ಚೆಕ್ ಮಾಡಿ ನಿರಾಶ್ರಿತರ ಶಿಬಿರಗಳಿಗೆ ನುಗ್ಗಿ ಶಾಂತಿ ಭಂಗ ಉಂಟು ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡಿ ಹರಿಬಿಡ್ತಾ ಇದ್ದ ಆರೋಪದ ಮೇರೆಗೆ ಬನ್ನೇರುಘಟ್ಟ ಪೊಲೀಸರು ರೌಡಿ ಶೀಟರ್ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಹಿಂದೆ ಕೂಡ ಹಲವಾರು ಸಂದರ್ಭಗಳಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣವೆಸಗಿ ಈತ ಜೈಲಿಗೆ ಹೋಗಿ ಬಂದಿದ್ದಾನೆ. ರಾಮನಗರದ ಕಡೆ ಅನ್ಯಾಯವಾಗಿ ಓರ್ವನ ಸಾವಿಗೂ ಕೂಡ ಕಾರಣವಾಗಿದ್ದ ಪುನೀತ್ ಕೆರೆಹಳ್ಳಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಶ್ರೀ ಇಕ್ಬಾಲ್ ಹುಸೇನ್ ರವರು ಕಾನೂನು ಕ್ರಮ ಜರುಗಿಸಿ ಇಂದಿಗೂ ನ್ಯಾಯಾಲಯಕ್ಕೆ ಅಲೆಯುವಂತೆ ಮಾಡಿದ್ರು. ನಿಮಗೆ ಗೊತ್ತಿರಲಿ, ನೈತಿಕ ಪೊಲೀಸ್ಗಿರಿ ಅಂದ್ರೆ ಕಾನೂನು ಅಥವಾ ಅಧಿಕೃತ ಅಧಿಕಾರವಿಲ್ಲದೆ ಇತರೆ ವ್ಯಕ್ತಿಗಳ ಖಾಸಗಿ ಜೀವನ, ವರ್ತನೆ, ಉಡುಗೆ, ಸಂಬಂಧಗಳು, ಅಭಿವ್ಯಕ್ತಿ ಇತ್ಯಾದಿಗಳ ಮೇಲೆ ತಮ್ಮದೇ ನೈತಿಕ ಮೌಲ್ಯಗಳನ್ನು ಹೇರಲು ಪ್ರಯತ್ನಿಸಿ. ಸರಳವಾಗಿ ಹೇಳುವುದಾದ್ರೆ, ನಾನು ಸರಿಯೆಂದು ನಂಬುವುದನ್ನೇ ನೀನು ಪಾಲಿಸಬೇಕು ಅಂತ ಬಲವಂತ ಮಾಡುವ ಮನೋಭಾವವೇ ನೈತಿಕ ಪೊಲೀಸ್ಗಿರಿ. ನೈತಿಕ ಪೊಲೀಸ್ಗಿರಿಯ ಕೆಲವು ಉದಾಹರಣೆಗಳನ್ನು ತಿಳಿಸುವುದಾದ್ರೆ, ಯುವಕರು ಅಥವಾ ಯುವತಿಯರು ಸಾರ್ವಜನಿಕ ಸ್ಥಳದಲ್ಲಿ ಮಾತನಾಡಿದ್ರು, ಸ್ನೇಹಿತರಾಗಿ ಕಾಣಿಸಿಕೊಂಡ್ರು, ಅವರನ್ನ ಹಿಡಿದು ಪ್ರಶ್ನಿಸೋದು, ಉಡುಗೆ, ಹೇರ್ ಸ್ಟೈಲ್, ಟ್ಯಾಟೂ, ಮೊಬೈಲ್ ಬಳಕೆ ಇತ್ಯಾದಿಗಳ ಬಗ್ಗೆ ಗದರಿಸುವುದು, ಪ್ರೇಮ ಸಂಬಂಧ, ಮದುವೆ ಆಯ್ಕೆ ಬಗ್ಗೆ ಬೆದರಿಕೆ ಅಥವಾ ಹಿಂಸೆ, ಆಹಾರ ಪದ್ಧತಿ ಬಗ್ಗೆ ಅಥವಾ ದೈವಿಕ ಆಚರಣೆಗಳ ಬಗ್ಗೆ ಮಾತನಾಡಿ ದೌರ್ಜನ್ಯ ಎಸಗುವುದು, ಸಾಮಾಜಿಕ ಜಾಲತಾಣದಲ್ಲಿ ಬರುವ ಪೋಸ್ಟ್ಗಳಿಗೆ ಇದು ನಮ್ಮ ಸಂಸ್ಕೃತಿಗೆ ವಿರುದ್ಧ ಅಂತ ಸುಳ್ಳು ಅಪಪ್ರಚಾರ ಮಾಡುವುದು, ಹೆದರಿಸೋದು, ಹಲ್ಲೆ ಮಾಡುವುದು. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ, ಸಂವಿಧಾನಾತ್ಮಕ ಹಕ್ಕುಗಳ ಉಲ್ಲಂಘನೆ, ಭಯ, ದಮನ ಮತ್ತು ಹಿಂಸೆಗೆ ದಾರಿಯಾಗತ್ತೆ. ಕಾನೂನು ಕೈಗೆತ್ತಿಕೊಳ್ಳುವ ಅಪಾಯಕಾರಿ ಪ್ರವೃತ್ತಿ ಕಾನೂನು ದೃಷ್ಟಿಯಲ್ಲಿ ಶಿಕ್ಷಾರ್ಹ ಅಪರಾಧ. ನಮ್ಮ ಸಂವಿಧಾನ ಕಾನೂನು ರೀತ್ಯಾ ಯಾರಿಗೂ ಮತ್ತೊಬ್ಬರ ಜೀವನವನ್ನ ನಿಯಂತ್ರಿಸುವ ಹಕ್ಕಿಲ್ಲ.